ಸರ್, ಈಗ ಧರ್ಮಸ್ಥಳದ ಕೇಸಲ್ಲಿ ಬುರ್ಡೆ ಕೇಸಲ್ಲಿ ಈಗಾಗಲೇ SIT ರಿಪೋರ್ಟ್ ಕೊಟ್ಟಿದೆ. ಇಲ್ಲ, ಅಂತಿಮವಾಗಿ ಫೈನಲ್ ರಿಪೋರ್ಟ್ ಅವ್ರು ಸಬ್ಮಿಟ್ ಮಾಡಿ ಅದ್ರ ಬಗ್ಗೆ ಅದನ್ನು ಸರ್ಕಾರಕ್ಕೆ ಕೊಡ್ತಕ್ಕಂಥ ಕೆಲಸ ಆಗಬೇಕು. ಇಂಟರಿಮ್ ಆಗಿ ಅವ್ರು ಕೊಟ್ಟಿದ್ದಾರೆ, ನಾನಾಗಲೇ ಅದಕ್ಕೆಲ್ಲ ಸದನದಲ್ಲಿ ಮತ್ತು ಹೊರಗಡೆ ಎಲ್ಲ ರಿಯಾಕ್ಟ್ ಮಾಡಿದ್ದೀವಿ. ಆದರೆ ಅಂತಿಮವಾಗಿ ಬಂದ ಮೇಲೆ ಅದನ್ನು ನಾವು ಸಂಪೂರ್ಣವಾಗಿ ಸರ್ಕಾರ ಕ್ಯಾಬಿನೆಟ್ ಮುಂದೆ ತಗೊಂಡು ಅದನ್ನು ಬಹಿರಂಗಪಡಿಸ್ತಕ್ಕಂಥ ಕೋರ್ಟಿಗೆ ಸಬ್ಮಿಟ್ ಮಾಡಿದ್ದಾರೆ. ಕೋರ್ಟಿಗೆ ಸಬ್ಮಿಟ್ ಮಾಡಿದ ನಂತರ ಈಗ ಕೋರ್ಟ್ ಮತ್ತೆ ಫೈನಲ್ ರಿಪೋರ್ಟ್ ಕೊಡಬೇಕು ಅಂತ ಹೇಳಿದ್ದಾರೆ. ಅದು ಫೈನಲ್ ಅದನ್ನೇ ನಾನು ಹೇಳಿದ್ದು. ಯಾರು ಅದೆಲ್ಲ ಅದು ಪ್ರೊಸೀಜರಲ್ಲು. ಫೈನಲ್ ರಿಪೋರ್ಟನ್ನು SIT ಅವರು ಕೊಡಬೇಕು ಸರ್ಕಾರಕ್ಕೆ, ಕೋರ್ಟಿಗೂ ಕೊಡಬೇಕು. ಅದನ್ನೇ ನಾನು ಹೇಳಿದ್ದು. ಅದು ಕೊಡೋವರೆಗೂ ನಾವು ಯಾವುದನ್ನು ಕೂಡ ಅಂತಿಮವಾಗಿ ಕನ್ಕ್ಲೂಡ್ ಮಾಡೋದಕ್ಕೆ ಆಗೋದಿಲ್ಲ. ಬಾಲಕನ ಮಾಡ್ರಿಗೆ 1 ತಿಂಗಳಾಯಿತು. ಮೊನ್ನೆ ಹರೀಶ್ ಪೂಂಜಾ ಕೂಡ ಭೇಟಿಯಾಗಿದ್ದಾರೆ. ಆದರೆ ಏನು ಪ್ರೊಸೆಸ್ ಜನರಿಗೆ ಏನು ಗೊತ್ತಾಗ್ತಾ ಇಲ್ಲ. ಅಲ್ಲ, ಅದನ್ನು ತನಿಖೆಯಲ್ಲಿದೆ. ಅದು ಅವರು ಕೆಲವು ವಿಷಯಗಳನ್ನು ಬಹಿರಂಗಪಡಿಸೋದು, ಪೊಲೀಸ್ನವ್ರು ಗೊತ್ತಲ್ಲ ನಿಮಗೆ, ಕೆಲವು ಮಾಹಿತಿಗಳನ್ನು ಬಹಿರಂಗಪಡಿಸೋದಕ್ಕೆ ಆಗೋದಿಲ್ಲ. ಯಾಕೆಂದರೆ ಇನ್ವೆಸ್ಟಿಗೇಷನ್ ನಡೀತಾ ಇರುತ್ತೆ. ಏನೋ ಒಂದು ವಿಚಾರ ಹೇಳಿದರೆ ಆ ಮಾಡಿದವರು, ಅಪರಾಧ ಮಾಡಿದವರು ತಪ್ಪಿಸ್ಕೊಂಡು ಹೋಗ್ಬೋದು ಅಥವಾ ಇನ್ನೇನೋ ಆಗ್ಬೋದು. ಈ ಥರ ಉದ್ದೇಶಕ್ಕಾಗಿ ಯಾವಾಗಲೂ ಇನ್ವೆಸ್ಟಿಗೇಷನ್ ಇರುವಾಗ ಅವರು ಹೇಳೋದಿಲ್ಲ. ಅದನ್ನು ನನಗೆ ಬ್ರೀಫಿಂಗ್ ಮಾಡಿದಾಗ ನಾನು ಕೂಡ ಸಾರ್ವಜನಿಕವಾಗಿ ಹಂಚ್ಕೊಳ್ಳೋಕ್ಕಾಗೋದಿಲ್ಲ. SIT ಸಿಕ್ಕಾಪಟ್ಟೆ ಮಾಡ್ತಾ ಇದ್ದಾರೆ. ಅಂದರೆ ಈಗ ಅದು ರಿಲೆವೆನ್ಸ್ CID ರಿಲೆವೆನ್ಸ್ ಇದಾಗಲ್ವಾ ಅಂತ ಇಲ್ಲ ಎಲ್ಲ ಸಿಕ್ಕಾಪಟ್ಟೆ ಯಾಕೆ ಮಾಡೋಕ್ಕೆ ಹೋಗ್ತೀವಿ? ಈಗ 1000 ಕೇಸ್ ಬರುತ್ತೆ, 1000 SIT ಮಾಡ್ತೀವ? ಅಲ್ಲ, ಬಟ್ ನೀವು ಅಲ್ಲ ಕೇಳಿ, ನನಗೆ ಅಂಕಿಅಂಶ ಕೊಡ್ತೀನಿ ಬೇಕಾದ್ರೆ. 1000 ಕೇಸಸ್ ಬರುತ್ತೆ ಪ್ರತಿನಿತ್ಯ, ಅಥವಾ ತಿಂಗಳಿಗೆ ಎಷ್ಟೋ ಬರುತ್ತೆ. ಅದನ್ನೆಲ್ಲ ನಾವು SIT ಮಾಡೋದಿಲ್ಲ. ಯಾವುದಕ್ಕೆ ಸಾರ್ವಜನಿಕವಾಗಿ ಅಥವಾ ರಾಜ್ಯದ ಹಿತದೃಷ್ಟಿಯಿಂದ, ಸಮಾಜದ ಹಿತದೃಷ್ಟಿಯಿಂದ ಆಗಬೇಕು ಅಂತಿರುತ್ತೆ ಅಂಥದಕ್ಕೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ವಿನಃ ಎಲ್ಲದಕ್ಕೂ ಮಾಡೋದಿಲ್ಲ. ಈಗ ಧರ್ಮಸ್ಥಳದ್ದು ಬೇಕಾಗಿತ್ತು, ಇಡೀ ರಾಜ್ಯ ನೋಡ್ತಾ ಇತ್ತು, ಇಡೀ ದೇಶ ನೋಡ್ತಾ ಇತ್ತು. ನೋಡಿ, ಇವಕ್ಕೆಲ್ಲ ನಾವು ಟೈಮ್ ಫಿಕ್ಸ್ ಮಾಡೋಕ್ಕಾಗಲ್ಲ. ಈಗ ಯಾರೋ ಒಬ್ಬರನ್ನ ಅಪರಾಧಿನ ಹಿಡಿತಾರೆ, ಅವನಿಂದ ಇನ್ಯಾವುದೋ ಮಾಹಿತಿ ಬೇಕು, ಅವನು ಹುಡ್ಕೊಂಡು ಹೋಗ್ತಾರೆ. ಈಗ ನಾನು ರಿವ್ಯೂ ಮಾಡ್ತಾ ಇದ್ದೆ. ಈಗ ಅಲ್ಲಿ ಕೆಲವು ಕೇಸಸ್ಸು 1961ರಿಂದ ಅವನು ತಪ್ಪಿಸ್ಕೊಂಡಿದ್ದಾನೆ. 1961ರಿಂದ ಅವನ್ನ ಈಗ ಹಿಡ್ದಿದ್ದಾರೆ. ಅವನು ತಪ್ಪಿಸ್ಕೊಂಡು ಎಲ್ಲೋ ಫಾರಿನ್ ಕಂಟ್ರೀಸ್ನಲ್ಲಿ ಎಲ್ಲೋ ಇದ್ದ. ಅದನ್ನು ಟ್ರ್ಯಾಕ್ ಮಾಡೋದೇ ಇವರಿಗೆ ಒಂದು ದೊಡ್ಡ ಸರ್ಕಸ್ಸು. ಕಡೆಗೆ ಸಿಕ್ಕಿದ್ದಾನೆ, ಈಗ ಹಿಡ್ಕೊಂಡು ಬಂದಿದ್ದಾರೆ. ಆ ಥರದ್ದು ಭಾಳ ಇರ್ತದೆ. ಅದನ್ನು ನಾವು ಹಿಂಗೆ ಇಷ್ಟು ಬೇಗ ಆಗಬೇಕು, ಅಷ್ಟು ಬೇಗ ನಾವು ಆಗಲಿಕ್ಕೆ ಸೂಚನೆ ಕೊಟ್ಟಿದ್ದೀವಿ. ಆದಷ್ಟು ಶೀಘ್ರವಾಗಿ ಕೊಡಬೇಕು ಅಂತೇಳಿ ನಾನು ಸಂಬಂಧಪಟ್ಟವರು, ಅವರ ಮುಖ್ಯಸ್ಥರ ಇದ್ದಾರೆ, ಅವರಿಗೆ ನಾನು ಕೊಟ್ಟಿದ್ದೇನೆ. ಸರ್, ಈಗ ಕೊಪ್ಪಳದಲ್ಲಿ ಶಿವರಾಜ್ ತಂಗಡಿಯವರು ಒಂದು ಆರೋಪ ಮಾಡಿದ್ದಾರೆ. ಒಂದು, ಪೊಲೀಸರು ಸರ್ಕಾರಿ ಕೆಲಸವನ್ನು ಮಾಡ್ತಾ ಇಲ್ಲ, ಅಲ್ಲಿದು ವಿಂಡ್ ಮಿಲ್ ಏಜೆಂಟ್ರಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಅಂಥವ್ರು ಸ್ಪೆಸಿಫಿಕ್ ಆಗಿದ್ದರೆ ನನಗೆ ಹೇಳ್ಬೋದು ಅಥವಾ ಹಿರಿಯ ಅಧಿಕಾರಿಗಳಿಗೆ ಹೇಳ್ಬೋದು. ಅವರು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಇದ್ದಾರೆ, ಜವಾಬ್ದಾರಿಯಿಂದ ಅವರು ಹೇಳಿರ್ತಾರೆ. ಅಂಥದ್ದೇನಾರು ಸ್ಪೆಸಿಫಿಕ್ ಕೇಸಸ್ ಕೊಟ್ಟರೆ ಅವ್ರ ಮೇಲೆ ಕ್ರಮ ತೊಗೊತೀವಿ. ಈಗ ಎಷ್ಟು ಜನನ ಸಸ್ಪೆಂಡ್ ಮಾಡಿಲ್ಲ ನಾವು, ಎಷ್ಟು ಜನನ ಡಿಸ್ಮಿಸ್ ಮಾಡಿಲ್ಲ. ಈಗ ಲೋಕಾಯುಕ್ತದವರು ಟ್ರ್ಯಾಪ್ ಮಾಡ್ತಾರೆ ಒಂದು ಯಾವನೋ ಕೇಸನ್ನ, ಅಂಥವ್ರನ್ನೆಲ್ಲ ಡಿಸ್ಮಿಸ್ ಮಾಡಿದ್ದೀವಿ. KDP ಸಭೆಯಲ್ಲಿ ಅವರು ಮಾತಾಡಿದ್ರು. ಅದೇ ಅದನ್ನು ನಾನು ವಿಚಾರ ಮಾಡ್ತೀನಿ. ಒಂದು ವೇಳೆ ಸ್ಪೆಸಿಫಿಕ್ ಆಗಿದ್ದರೆ ಅಂಥದ್ದನ್ನು ಕ್ರಮ ತಗೊಳ್ಳಿ.